ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಯೋಗ ವಿಜ್ಞಾನದ ಬಗ್ಗೆ ತಿಳಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಈ ವರ್ಷದ ಘೋಷಣೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ. ಅಂದ್ರೆ ಇಡೀ ಪೃಥ್ವಿ ಒಂದು, ಮತ್ತೆ ಅದಕ್ಕೆ ಒಂದು ಆರೋಗ್ಯ ಅಂತ. ಬಹುಶಃ ಇದು ನಮ್ಮ ಭಾರತದ ಒಂದು ಪರಿಕಲ್ಪನೆಗೆ ಸರಿಯಾಗಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮದು ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಅಂದ್ರೆ ಇಡೀ ವಸುದೈವ ಕುಟುಂಬಕಂ ಅನ್ಕೊಂಡು ಎಲ್ಲರದ್ದು ಒಂದೇ ಭವಿಷ್ಯ, ಒಂದೇ ಕುಟುಂಬ. ನಮ್ಮ ಭವಿಷ್ಯ ಕೂಡ ಉಜ್ವಲ ಆಗ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅಂದ್ರೆ ಅತ್ಯಂತ ಹೋಲಿಸ್ಟಿಕ್ ಆಗಿ ಎಲ್ಲವೂ ಪರಿಪೂರ್ಣವಾದಂತ ಸ್ವಾಸ್ಥ್ಯ ನಮ್ಮದಾಗಬೇಕು ಅನ್ನೋ ನಮ್ಮ ಭಾರತೀಯ ಸಂಸ್ಕೃತಿಗೆ ಇದು ಸರಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು ಎಷ್ಟೋ ಜನರಿಗೆ ಈ ಯೋಗ ಹೇಗೆ ಬಂತು ಅಂತ ಗೊತ್ತಿಲ್ಲ. ಎಲ್ಲರೂ ಕೂಡ ಪತಂಜಲಿ ಕಲ್ಸ್ಕೊಟ್ಟಿರೋದು 3000 ವರ್ಷದ್ದು ಅಂತ ಅಲ್ಲ. ಇದು ಅನಾದಿ ಕಾಲದಿಂದ ಶಿವ ತನ್ನ ಹೆಂಡತಿಗೆ ಅವಳ ಸ್ಮೃತಿ ಹೋದಾಗ ಪಾರ್ವತಿಗೆ ಎರಡು ಮಾಡ್ತಾನೆ. ಅವಳಲ್ಲಿ ಅಜ್ಞಾನ ಮತ್ತು ಅಂಧಕಾರ ಹೋಗಿ ಅವಳಲ್ಲಿ ಸುಜ್ಞಾನದ ಬೆಳಕು ಮತ್ತೆ ಆರೋಗ್ಯಕರವಾದಂತ ಮನಸ್ಸು ಬೆಳೆಯೋದಕ್ಕೋಸ್ಕರ ಶಿವ ಅಷ್ಟಾಂಗ ಯೋಗವನ್ನ ಅವಳಿಗೆ ಕಲಿಸ್ಕೊಡೋದ್ರ ಜೊತೆಗೆ ಈ ಅಪಸ್ಮರ ಅಂತ ನಟರಾಜನ ಚಿತ್ರ ನೋಡಿದಿರಲ್ಲ, ಅವರ ಬಲಗಾಲ ಕೆಳಗಡೆಗಿರುವಂತಹ ಅಕುಬ್ಜ ವ್ಯಕ್ತಿ ಅಪಸ್ಮರ. ಈ ಅಪಸ್ಮರ ಅಂತಂದ್ರೆ ಅಜ್ಞಾನ ಮತ್ತು ಅಂಧಕಾರದ ಸಂಕೇತ. ಅವನು ಗಹಗಸಿ ನಗ್ತಾನೆ, ಹಾಹಾಹ ಅಂತ ಅಂದ್ಬಿಟ್ಟು ಕತ್ಲನ್ನ ಹಿಡಿಯಕ್ಕೆ ಯಾರಿಂದ ಸಾಧ್ಯ ಅಂತ. ಆದರೆ ಶಿವನಿಂದ ಅಸಾಧ್ಯವಾದಂಥದ್ದು ಜಗತ್ನಲ್ಲಿ ಯಾವುದೂ ಇಲ್ಲ. ಅವನು ತನ್ನ ಡಮರುವನ್ನ ಬಾರಿಸ್ಕೊಂಡು ನೃತ್ಯ ಮಾಡ್ಕೊಂಡಾಗ ಎಲ್ಲ ಕಡೆಗೆ ನೋಡಿದ್ರು ಕೂಡ ಶಿವನೇ ಶಿವಮಯ ಆಗಿರ್ತಾನೆ. ಆ ಅಪಸ್ಮರನ್ಗೆ ಗೊತ್ತಾಗೋದಿಲ್ಲ. ಶಿವ ಅಂತಂದ್ರೆ ಪರಂಜ್ಯೋತಿ. ಆ ಬೆಳಕಿಗೆ ಕಣ್ಣು ಕುಕ್ಕುತ್ತೆ, ಡಮರು ಶಬ್ದಕ್ಕೆ ಕಿವಿ ಮುಚ್ಕೊಳ್ತಾನೆ, ಕೆಳಗಡೆ ಬೀಳ್ತಾನೆ. ಆವಾಗ ಅವನ ಮೇಲೆ ಕಾಲಿಟ್ಬಿಟ್ಟು ಈ ಅಜ್ಞಾನ ಮತ್ತೆ ಅಂಧಕಾರವನ್ನ ಕಂಟ್ರೋಲ್ ಮಾಡ್ಬಿಟ್ಟು ತನ್ನ ಹೆಂಡತಿಗೆ ಸ್ಮೃತಿ ಬರೋ ಹಾಗೆ ಮಾಡಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇಷ್ಟನ್ನು 8 ಕಲಿಸ್ಕೊಡ್ತಾನೆ. ಇದರಲ್ಲಿ ಯಮ ಅಂತಂದ್ರೆ ಮಾರಲ್ ಡಿಸಿಪ್ಲಿನ್, ಅಂದ್ರೆ ನಾವು ಬದುಕಿನಲ್ಲಿ ನೈತಿಕ ಮೌಲ್ಯಗಳನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ತೋರಿಸ್ಕೊಡೋದು. ಎರಡನೇದು ನಿಯಮ ಅಂತಂದ್ರೆ ಈ ನೈತಿಕ ಮೌಲ್ಯಗಳನ್ನ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಂಡು ನಮ್ಮ ಬದುಕನ್ನ ಬಂಗಾರ ಮಾಡ್ಕೊಳ್ಬೇಕು ಅಂತ ತಿಳಿಸೋದು. ಮೂರನೇದು ಆಸನ. ನಿಮ್ಗೆಲ್ರಿಗೂ ಗೊತ್ತಿದೆ, ಯೋಗ ಅಂತಂದ್ರೆ ಆಸನ, ಆಸನ ಅಂದ್ರೆ ಯೋಗ ಅನ್ಕೊಂಡಿದ್ದೀರಿ. ಆದ್ರೆ ಆಸನ ಯೋಗದ ಒಂದು ಭಾಗ, 3ನೇ ಭಾಗ ಮಾತ್ರ ಅಷ್ಟೇ. ಅದ ನಂತರ ಪ್ರಾಣಾಯಾಮ. ಯಾಕಂದ್ರೆ ಪ್ರಾಣಾಯಾಮ ಅಂದ್ರೆ ನಮ್ಮ ಪ್ರಾಣಕ್ಕೆ ಪ್ರಾಣವಾಯು ಕೊಡುವಂತ ಉಸಿರಾಟವನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಆರೋಗ್ಯಕ್ಕೆ ಬಹಳ ಮುಖ್ಯ. ಅದರ ಜೊತೆಗೆ ಪ್ರತ್ಯಾಹಾರ ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡಿರೋದು. ಧಾರಣ ಅಂತಂದ್ರೆ ಕಾನ್ಸಂಟ್ರೇಷನ್, ಏಕಾಗ್ರತೆ, ಚಿತ್ತ. ನಮ್ಮ ಚಿತ್ತವನ್ನ ಚೆನ್ನಾಗಿಟ್ಕೊಂಡು ನಮ್ಮ ಗುರಿ ಹೇಗೆ ಅಂತ ಇಟ್ಕೊಂಡು ಅದಕ್ಕೆ ಸರಿಯಾಗಿ ಹೋಗಕ್ಕೆ ಕಾನ್ಸಂಟ್ರೇಷನ್. ಅದರಲ್ಲೂ ಇವತ್ತಿನ ವಿದ್ಯಾರ್ಥಿಗಳಿಗೆ, ಮೊಬೈಲ್ನಲ್ಲಿ ಮುಳುಗಿದಂಥವ್ರಿಗೆ ಈ ಧಾರಣ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅದ ನಂತರ ಧ್ಯಾನ ಯಾಕೆ ಮುಖ್ಯ ಅಂದ್ರೆ ಇವತ್ತಿಗೆ ಜನರು ಜಗಳ ಜಂಜಾಟಗಳಿಂದ, ಆತಂಕ, ದುಗುಡ ದುಮ್ಮಾನದಿಂದ ದುಃಖಕ್ಕೆ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಮೆಡಿಟೇಷನ್ ಮಾಡಿದಾಗ ಹೇಗಾಗತ್ತೆ ಅಂತ ಹೇಳ್ತೀನಿ. ಸಮಾಧಿ ಅಂತಂದ್ರೆ ಪರಮಾತ್ಮನ ಜೊತೆಗೆ ಒಂದಾಗೋದು. ಇದನ್ನ ಅರ್ಥ ಮಾಡ್ಕೊಂಡು ಮೊದಲಿದು 5 ಭಾಗ ಅವು ನಮ್ಮ ಹೊರಗ ಶರೀರವನ್ನ ಶುದ್ಧಿಗೊಳಿಸೋದು. ಇನ್ನ ಧಾರಣ, ಧ್ಯಾನ, ಸಮಾಧಿ ಇದು ನಮ್ಮ ಅಂತರಂಗ, ಅಂದ್ರೆ ಪರಮಾತ್ಮನ ಒಂದು ಸ್ವರೂಪವಾದಂಥ ನಮ್ಮ ಜೀವಾತ್ಮಕ್ಕೆ ಅದು ಸ್ಫೂರ್ತಿ ಕೊಡುವಂಥದ್ದು. ಹಾಗಾಗಿ ಇವತ್ತು ನ್ಯೂಯಾರ್ಕ್ ಇಂದ ಹಿಡ್ಕೊಂಡು ಟೋಕಿಯೋವರೆಗೂ ಯಾವುದೇ ಜಿಮ್ನಲ್ಲಿ ಎಲ್ಲಾ ಇವರು ಅಷ್ಟಾಂಗ ಯೋಗವನ್ನ ಕಲಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ವೈಜ್ಞಾನಿಕವಾಗಿ ಇದನ್ನ ಪ್ರೂವ್ ಮಾಡಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಇದು ಬಹಳ ಮುಖ್ಯ ಅಂತ ತೋರಿಸ್ಕೊಟ್ಟಾಗಿದೆ. ಹಾಗಾಗಿ ಇವತ್ತು 6 ಪ್ಯಾಕ್ ಮಾಡ್ಕೊಳ್ಳೋ ಜಿಮ್ನಲ್ಲೂ ಕೂಡ ಆ ಫಾರ್ಮುಲಾನ ಬಿಟ್ಟು ಅವರು ಯೋಗಕ್ಕೆ ಹೋಗ್ತಾ ಇದ್ದಾರೆ. ಈ ಯೋಗದಲ್ಲಿ ಯಮ ಅಂತ ಹೇಳಿದ್ನಲ್ಲ,
ಅದರಲ್ಲಿ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ನಿಯಮ ಅಂತ. ಇದರಲ್ಲಿ ಸತ್ಯ ಅಂತಂದ್ರೆ ನಾವು ಸತ್ಯವನ್ನೇ ನುಡಿಬೇಕು. ಇಲ್ಲ ಅಂದ್ರೆ ಏನಾಗತ್ತೆ, ಅಸತ್ಯ ನುಡ್ಕೊಂಡಾಗ ಒಂದಕ್ಕೊಂದು ಸುಳ್ಳುಗಳು ಹೋಗ್ಬಿಟ್ಟು ಮನಸ್ಸಿಗೆ ತುಂಬಾ ಆತಂಕ ಆಗುವಂತ ವಿಚಾರಗಳಾಗತ್ತೆ. ಹಾಗಾಗಿ ಸತ್ಯವೇ ನಮ್ಮ ಧರ್ಮ ಆಗ್ಬೇಕು. ಇನ್ನ ಅಹಿಂಸೆ ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟಾಗ, ಅವ್ರ ಮನಸ್ಸಿಗೆ ಶಾರೀರಿಕವಾಗಿ ಹಿಂಸೆ ಕೊಟ್ಟಾಗ ಏನಾಗತ್ತೆ, ನಮ್ಮ ಮನಸ್ಸಿಗೂ ಕೂಡ ಹಿಂಸೆ ಆಗತ್ತೆ. ಅದರಿಂದ ನಮ್ಮ ಮನಸ್ಸು ಕೂಡ ಅಲ್ಲೋಲ ಕಲ್ಲೋಲವಾಗತ್ತೆ. ಇವತ್ ನೋಡಿದ್ರಲ್ಲ, ಎಲ್ಲ ಕಡೆಗೂ ಯುದ್ಧ ಅಂತಂದಾಗ ಎಲ್ಲಿಲ್ಲದ ಆತಂಕ. ಯಾಕಂದ್ರೆ ಧ್ವಂಸ ಆದವರು, ಮನೆ ಕಳ್ಕೊಂಡವರು ಎಲ್ಲರಿಗೂ ಆತಂಕ ಆಗಿ ಹೋಗ್ಬಿಡುತ್ತೆ. ಇನ್ನು ಅಸ್ಥೇಯ ಅಂದ್ರೆ ಇನ್ನೊಬ್ಬರ ಹಣಕ್ಕೆ ಕೈ ಚಾಚದೇ ಇರೋದು, ಅಂದ್ರೆ ಲಂಚ ವಂಚನೆಗೆ ಹೋಗದೆ ಇರೋದು ಅದು. ಬ್ರಹ್ಮಚರ್ಯ ಅಂದ್ರೆ ಈ ಶಾಲೆಗೆ ಕಾಲೇಜ್ಗೆ ಹೋಗೋ ಮಕ್ಕಳುಗಳು ಇವತ್ತು ಪೂರ್ತಿ ಹಾಳಾಗ್ತಾ ಇದ್ದಾರೆ. ಅದು ಬೆಂಗಳೂರಂತ ಊರಲ್ಲಿ 8th 9th 10th ಶಾಲೆ ಮಕ್ಕಳದ ಬ್ಯಾಗನ್ನ ನೋಡಿದ್ರೆ ಅದರಲ್ಲಿ ಕಾಂಡೋಮ್ಗಳು ಸಿಕ್ಕಿದೆ. ಹಾಗಾಗಿ ಇವತ್ತು ಈ ಸೆಕ್ಷುವಲ್ ಎನರ್ಜಿಯನ್ನ ಸರಿಯಾಗಿ ಬಳಸೋದ್ರ ಬಿಟ್ಟು ನಾಶದ ಕಡೆಗೆ, ವಿನಾಶದ ಕಡೆಗೆ ಹೋಗ್ತಾ ಇರುವಾಗ ಈ ಯೋಗ ಶಾಲೆ ಕಾಲೇಜುಗಳಲ್ಲಿ ಬಹಳ ಮುಖ್ಯ ಆಗತ್ತೆ. ಇನ್ನು ಅಪರಿಗ್ರಹ ಅಂತಂದ್ರೆ ಪಾಸಿಟಿವ್ನೆಸ್. ನಾವು ಯಾವಾಗ ಆ, ಸಕಾರಾತ್ಮಕ ಯೋಚನೆಯನ್ನ ಮಾಡ್ತೀವಲ್ಲ, ಆವಾಗ ನಮ್ಗೆ ಒಳ್ಳೇದಾಗತ್ತೆ. ಇನ್ನು ಯಮದಿಂದ ನಿಯಮಕ್ಕೆ ಹೋದ್ರೆ, ನಿಯಮದಲ್ಲಿ ಶುಚಿತ್ವವೇ ದೈವತ್ವ ಅಂತ ನೆನ್ಕೋಬೇಕು. ನಮ್ಮ ಕೈ ಬಾಯಿಗಳು ಶುದ್ಧವಾಗಿರ್ಬೇಕು. ಕೈಯಿಂದ ಮಾತಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಬಾಯಿಂದ ಕೆಟ್ಟ ಮಾತನ್ನ ಆಡಬಾರ್ದು. ಹಲ್ಲು ಉಜ್ಕೊಂಡು ಗಂಟಲು ಕ್ಲೀನಾಗಿ ಇಟ್ಕೊಂಡು ರೋಗ ಬರ್ದಾಗಿರ್ಬೇಕು. ಇನ್ನು ಸಂತೋಷವಾಗಿ ಸಮಾಧಾನವಾಗಿ ಇರಬೇಕು. ಯಾವಾಗ್ಲೂ ಕೂಡ ನಾವು ಮಾಡೋ ಕೆಲಸನ ತಪಸ್ಸು ಅನ್ನೋ ಹಾಗೆ ಅದರಲ್ಲಿ ಗಮನ ಕೊಟ್ಟು ಮಾಡಬೇಕು. ಇನ್ ಸ್ವಾಧ್ಯಾಯ ಅಂದ್ರೆ ನಾವು ಸ್ವಂತವಾಗಿ ಕಲಿಬೇಕು. ಈಗ ಯಾರೋ ನಮ್ಗೆ ಕಲ್ಸಕ್ಕಿಲ್ಲ, ಆದ್ರೆ ಒಂದು ಒಳ್ಳೆ ವಿಚಾರ ಯಾರಾದ್ರೂ ಹೇಳಿದ್ರೆ ಅಥವಾ ಅದನ್ನ ಓದಿದ್ರೆ, ಅದನ್ನ ತಿಳ್ಕೊಂಡ್ರೆ ನಮಗೆ ಉತ್ತಮ ಆಗತ್ತೆ. ಇನ್ನ ಈಶ್ವರ ಪರಿಧ್ಯಾನ ಅಂತಂದ್ರೆ ಆ ಪರಮಾತ್ಮನಿಗೆ ಎಲ್ಲ ಬಿಟ್ಕೊಡ್ಬೇಕು. ಇವತ್ತೇನಾಗಿದೆ ಅಂದ್ರೆ ಜನರು ಓದ್ತಾ ಇದ್ದಾರೆ, ಡಿಗ್ರಿ ತಗೊಳ್ತಾ ಇದ್ದಾರೆ, ಆದರೆ ಅವ್ರಿಗೆ ಪರಿಜ್ಞಾನ ಇಲ್ಲ. ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನೋ ಒಂದು ಅವ್ರಿಗೆ ಇದನ್ ಮನಸ್ಸು ಗೊತ್ತಿಲ್ಲ. ಹಾಗಾಗಿ ತಾನೇ ಅಂತ ಅಹಂಕಾರದಿಂದ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ. ಆದರೆ ಬರದೆಲ್ಲ ಆ ಪರಮಾತ್ಮನಿಗೆ ಅಂತ ಬಿಟ್ಟಾಗ ಈ ಅನಾಹುತಗಳು, ಅಕಾಲಿಕವಾದಂಥ ಮರಣಗಳನ್ನ ತಪ್ಪಿಸ್ಬಹುದು. ಹಾಗಾಗಿ ಈ ಯೋಗದ ಯಮ ನಿಯಮಗಳು ಬಹಳ ಮುಖ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರನ್ನ ಯಾರು ಯೋಗ್ಯವಾಗಿಟ್ಕೊಳ್ತಾರಲ್ಲ ಅವರು ಆರೋಗ್ಯವಂತರಾಗಿರ್ತಾರೆ. ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಕಾಮದಿಂದ ವಿಕಾರವಾಗಿ ಅವ್ರಿಗೆ ವಾಸನೆಗಳು ಹೆಚ್ಚಾಗಿ HIV, ಏಡ್ಸು, ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರಬಾರ್ದು ಅಂತಂದ್ರೆ ಈ ಕಾಮನೆಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕ್ರೋಧ ಅಂತಂದ್ರೆ ಕೋಪ. ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಕೋಪ ಮಾಡ್ಕೊಳ್ತಾರಲ್ಲ ಅವ್ರ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತ ಅಂತಾರೆ. ಅಂದ್ರೆ ಒಂದು ಎದುರುಗಡೆ ಸಮಸ್ಯೆಗೆ ಸೆಣಸಾಡು, ಇಲ್ಲ ಅಲ್ಲಿಂದ ಸೋತು ಓಡ್ ಹೋಗು ಅಂತ. ಇದು 400 ಟೈಮ್ಸ್ ಹೆಚ್ಚು ಉತ್ಪತ್ತಿ ಆದಾಗ ಅವರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ, ಹಾರ್ಟ್ ರೇಟ್ ಹೆಚ್ಚಾಗತ್ತೆ, ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿ ಕಡಿಮೆ ಆಗತ್ತೆ, ಅವ್ರಿಗೆ ಹೃದಯ ನಿಷ್ಕ್ರಿಯಗೊಳ್ಳುತ್ತೆ. ಅದಲ್ದನೆ ರಕ್ತ ಸ್ರಾವ ಮೆದುಳಿನಲ್ಲಿ ಆಗಿ ಪ್ಯಾರಲಿಸಿಸ್ ಕೂಡ ಆಗ್ಬೋದು. ಸೊ ಇವೆಲ್ಲವೂ ಆಗಬಾರ್ದು ಅಂದ್ರೆ ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು. ದುರಂತ ಅಂದ್ರೆ ಇವತ್ತು ಎಲ್ಲಿ ನೋಡ್ದಲ್ಲೆಲ್ಲ ಕೋಪ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಮಕ್ಕಳಿಂದ ಹಿಡ್ಕೊಂಡು ಮುದುಕರಿಗೂ ಬರೀ ಕೋಪ ಕೋಪ. ಯಾಕಂದ್ರೆ ಕೆಟ್ಟ ಪಿಕ್ಚರ್ಗಳು ನೋಡ್ಕೊಂಡು ಆ ಹೀರೋಗಳು ಕೋಪ ಮಾಡ್ಕೊಳ್ತಾರಂತೆ, ಇವರು ಮಾಡ್ಕೊಳಕ್ ಹೋದ್ರೆ ಹೀರೋಗಳು ಜೈಲಿಗೆ ಸೇರ್ದಂಗೆ ನಾವು ಸೇರ್ಬೇಕಾಗತ್ತೆ. ಹಾಗಾಗಿ ಕ್ರೋಧವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಇನ್ನು ಲೋಭ ಅಂತಂದಾಗ ಮಾನಸಿಕವಾಗಿ ಅತೃಪ್ತಿ, ಯಾವಾಗ್ಲೂ ಬೇಕು 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 ಅನ್ನೋರು ಭಿಕಾರಿಗಳಾಗ್ತಾರೆ, ಸಾಕು 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 ಅನ್ನೋರು ಸಾಹುಕಾರ ಆಗ್ತಾರೆ. ಆ ಸಂತೃಪ್ತಿಯ ಮನಸ್ಸು, ಸ್ಥಿತ ಪ್ರಜ್ಞವಾದಂಥ ಮನಸ್ಸು ಬರಬೇಕು ಅಂತಂದ್ರೆ ಯೋಗ ಮಾಡ್ಬೇಕಾಗತ್ತೆ. ಇಲ್ಲಂದ್ರೆ ಲೋಭಿಗಳಾಗ್ತಾರೆ. ಆ ಲೋಭದಿಂದ ಆ ಹಣದ ಆಸೆಗೆ ಹಣದ ಹಿಂದೆ ಹಾರುವ ಹುಚ್ಚರಾಗಿ ಆ ದುರಾಸೆಯಿಂದ ಸಾಯ್ತಾರೆ.
ಕೋಟ್ಯಾಧೀಶರು ಆದರೂ ಕೂಡ ಅವರು ಈ ಕ್ಷಣದಲ್ಲಿ ಇದ್ದವರು 3,000 4,000 ಕೋಟಿ ರೂಪಾಯಿ ಗಳಿಸಿದವರು ಇಲ್ಲ ಆಗೋಗ್ಬಿಡ್ತಾರೆ. ಹಾಗಾಗಿ ಆ ಲೋಭ ಒಳ್ಳೇದಲ್ಲ. ಇನ್ನು ಮೋಹ ಅಂದ್ರೆ, ಈ ಮೋಹದಿಂದ ಇವತ್ತಿನ ಜನರು ತಂಬಾಕು ಸೇವನೆ, ಡ್ರಗ್ ಸೇವನೆ, ಸರಾಯಿ ಸೇವನೆ ಇದಕ್ಕೆ ಗುಲಾಮರಾಗ್ತಾ ಇದ್ದಾರೆ. ಈ ಮೂರು ಕೂಡ ಅವರನ್ನ ಅಪ್ರಾಪ್ತ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲೇನೆ ಅವರು ಸಾಯುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ವ್ಯಸನಗಳಿಂದ ದೂರ ಇರಬೇಕು ಅಂತಂದ್ರೆ ಯೋಗ ಧ್ಯಾನವನ್ನ ಮಾಡಿದರೆ ಅದು ಅವರ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಮದ ಅಂದ್ರೆ ಅಹಂಕಾರ, ನನಗೇನಾಗತ್ತೆ, ನನ್ನ ಬಿಟ್ರೆ ಇಲ್ಲ ಅನ್ನುವಂಥವ್ರು ಎಲ್ಲೆಂದ ರೋಗಗಳಿಗೆ ತುತ್ತಾಗ್ತಾರೆ. ಇನ್ನು ಮತ್ಸರ ಅಂತಂದ್ರೆ ಇವತ್ತಿಗೆ ಗೊತ್ತಾಗಿದೆ, ಯಾರು ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಅವ್ರಿಗೆ ಹೊಟ್ಟೆಯಲ್ಲಿ ಸುಮಾರು 1-2 ಲೀಟ್ರು ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗತ್ತೆ. ಇದರಿಂದ ಹೊಟ್ಟೆ ಹುಣ್ಣಾಗತ್ತೆ, ಅಜೀರ್ಣ ಆಗತ್ತೆ, ಅನಾರೋಗ್ಯ ಆಗತ್ತೆ. ಹಾಗಾಗಿ ಎಲ್ಲಾ ಕಾಯಿಲೆಗಳಿಗೆ ಮದ್ದಿದೆ, ಆದ್ರೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಹೊಟ್ಟೆ ಕಿಚ್ಚು ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಟ್ಕೊಳ್ಳೋರು ಇರ್ತಾರಲ್ಲ, ಅದು ಕೂಡ ಈಗ ಕಾಯಿಲೆಗೆ ಕಾರಣ ಆಗತ್ತೆ ಅಂತ. ಹಾಗಾಗಿ ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ವಿಶ್ವ ಪ್ರಾರಂಭ ಆದಾಗ ಬಂದಂಥ ಮೊದಲ ಧ್ವನಿಯೇ ಆದಿನಾದ ಓಂಕಾರ. ಅದಕ್ಕೆ ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅಂತ ನಮಸ್ಕಾರ ಮಾಡ್ತೀವಿ. ಈ ಓಂಕಾರದಲ್ಲಿ ಅ ಉ ಮ ಅಂತ 3 ಅಕ್ಷರಗಳಿದೆ. ಅ ನಿಂದ ಅರಿವು ಜಾಗೃತ ಅವಸ್ಥೆ, ಉ ನಿಂದ ಸ್ವಪ್ನಾವಸ್ಥೆ, ಮ ನಿಂದ ಗಹನ ನಿದ್ರೆ. ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಬಹಳ ಮುಖ್ಯ. ಇವತ್ತು ಗೊತ್ತಾಗಿದೆ, ಯಾರು ಯೋಗ ನಿದ್ರೆ ಮಾಡ್ತಾರಲ್ಲ ಅವರ ಆಯುಸ್ಸು ವೃದ್ಧಿ ಆಗತ್ತೆ. ಯಾರು ಚಿಂತೆ ಮಾಡಿಕೊಂಡು ನಿದ್ರೆ ಕಡಿಮೆ ಮಾಡ್ಕೊಳ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗತ್ತೆ ಅಂತ. ಇದಲ್ದನೆ ಇವತ್ತು ವೈಜ್ಞಾನಿಕವಾಗಿ ನಮ್ಮ ನಿಮ್ಹಾನ್ಸ್ ನಲ್ಲಿ ನ್ಯೂರೋ ಸೆಂಟರ್ ನಲ್ಲಿ ಸ್ಟಡಿ ಮಾಡಿ ನೋಡಿದ್ದಾರೆ. ಶಿಜೋಫ್ರೇನಿಯಾ ಪೇಷಂಟ್ಗಳಿಗೆ ಅವರು ಓಂ ಅಂತ ಹೇಳೋದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಈ 20 ನಿಮಿಷ ಪ್ರತಿನಿತ್ಯ ಓಂ ಅಂತ ಹೇಳಿದ್ದೆ ಆದ್ರೆ ಕೆಲವು ದಿನಗಳ ನಂತರ ಅವರು CT ಸ್ಕ್ಯಾನ್ ಮಾಡಿ ನೋಡಿದಾಗ ಬ್ರೈನ್ ನಲ್ಲಿರುವಂತ ಲಿಂಬಿಕ್ ಸಿಸ್ಟಮ್ಗೆ ರಕ್ತ ಸರಬರಾಜು ಕಡಿಮೆ ಆಗಿ ಅವರು ನಕಾರಾತ್ಮಕವಾದ ಚಿಂತನೆ, ನೀಜರ್ಕ್ ರಿಯಾಕ್ಷನ್ಗಳು ಎಲ್ಲವೂ ಕಡಿಮೆ ಆಗಿ ಅವರಲ್ಲಿರೋ ಕೋಪ, ತಾಪ, ದ್ವೇಷ ಕಡಿಮೆ ಆಗತ್ತೆ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ನಾವು ಯಾವಾಗ ಗಾಯತ್ರಿ ಮಂತ್ರವನ್ನು ಹೇಳ್ತೀನಿ, ಈಗ ತಾನೇ ಕ್ರೊಯೇಷಿಯಾಗ ನಮ್ಮ ಪ್ರಧಾನಿ ಹೋದಾಗ ಅಲ್ಲಿ ಜನ ಗಾಯತ್ರಿ ಮಂತ್ರ ಹೇಳಿ ಅವ್ರನ್ನ ಸ್ವಾಗತ ಮಾಡಿದ್ರು. ಎಂಥ ಅದ್ಭುತವಾಗಿತ್ತು ಅಂದ್ರೆ, ಇದು ಋಗ್ವೇದದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಕೊಟ್ಟಂಥದ್ದು. ಇನ್ನ ಏಮ್ಸ್ ನಲ್ಲಿ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಅದು ಋಷಿಕೇಶ್ ಏಮ್ಸ್ ನಲ್ಲಿ ಹೀಗೆ ಹೇಳೋದ್ರಿಂದ ಅವ್ರಿಗೆ ಕಾಯಿಲೆಗಳಿಂದ ಗುಣವಾಗುವಂತ ಶಕ್ತಿ ಹೆಚ್ಚಾಗತ್ತೆ ಅಂತ. ಭಗವಂತ ನಮ್ಗೆ 8-9 ಬಿಲಿಯನ್ ಬ್ರೈನ್ ಸೆಲ್ಸ್ ಕೊಟ್ಟಿದ್ದಾರೆ. ಎಂಥ ಅದ್ಭುತವಾದಂಥ ಮೆದುಳು ಅಂದ್ರೆ ಸೂಪರ್ ಕಾಂಪ್ಯೂಟರ್ಗಿಂತ ಸೂಪರ್ ಆಗಿರುವಂಥದ್ದು ನಮ್ಮ ಬ್ರೇನು. ಆ ಬ್ರೇನು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಧ್ಯಾನ ಮಾಡಿದಾಗ ನೀವು ನೋಡ್ಬೋದು. ಈ ಧ್ಯಾನ ಮಾಡೋ ಮೊದಲಿರುವಂಥ ಈ ಪಿಕ್ಚರು ಅಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಬರ್ತಾ ಇರುತ್ತೆ. ಧ್ಯಾನ ಮಾಡಿದಾಗ ಪ್ರಶಾಂತವಾಗಿ ಮನಸ್ಸು ಆದಾಗ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಕೂಡ ತರಂಗಗಳು ಚೆನ್ನಾಗಾಗುತ್ತೆ. ಮೆದುಳಿಗಿಂತ ಹೃದಯದಲ್ಲಿ 1,00,000 ಪಟ್ಟು ಹೆಚ್ಚು ವಿದ್ಯುತ್ ಶಕ್ತಿ ಮತ್ತೆ 5,000 ಪಟ್ಟು ಆಯಸ್ಕಂದ ಶಕ್ತಿ ಇರುತ್ತೆ. ಆದರೆ ಮೆಡಿಟೇಷನ್ ಮಾಡಿದಾಗ ಮೆದುಳು ಚೆನ್ನಾಗಾಗತ್ತೆ, ಹೃದಯನೂ ಚೆನ್ನಾಗಾಗತ್ತೆ, ಹೃದಯದ ಮಿಡಿತನೂ ಚೆನ್ನಾಗಾಗತ್ತೆ. ಆದರೆ ದುರಂತ ಅಂದ್ರೆ ಇವತ್ತು DJ ಸೌಂಡ್ ಕೇಳ್ಕೊಂಡು ನಾಯ್ಸ್ ಪೊಲ್ಯೂಷನ್ ನಿಂದ ಎಲ್ಲದರಿಂದ ದಿಢೀರಂತ ಕುಸಿದ್ ಬೀಳ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಅವ್ರಿಗೆ ಹೃದಯ ಸ್ತಂಭನ ಆಗತ್ತೆ, ಇಲ್ಲ ಹೃದಯಾಘಾತ ಆಗತ್ತೆ. ಈ ಹೃದಯಾಘಾತ ಅಂತಂದ್ರೆ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿಯಲ್ಲಿ ಬ್ಲಾಕ್ ಆದ್ರೆ ಅದ್ರ ಮುಂದಿನ ಭಾಗ ಸತ್ತು ಹೋಗ್ಬಿಡುತ್ತೆ. ಇವತ್ತಿಗೆ ಯಾರು ತಂಬಾಕು ಸೇವನೆ ಮಾಡ್ತಾರೋ, ಯಾರು ನಾಯ್ಸ್ ಪೊಲ್ಯೂಷನ್ ನಿಂದ ಈ DJ ಮ್ಯೂಸಿಕ್ ಕೇಳ್ತಾರೋ, ಹಾರ್ನ್ ಮಾಡ್ಕೊಂಡು ಆತಂಕದಲ್ಲಿ ಡ್ರೈವ್ ಮಾಡ್ತಾರ, ಇಂಥವ್ರು ಎಲ್ರಿಗೂ ಕೂಡ ಇದು ಹೃದಯಾಘಾತ ಹೆಚ್ಚು ಅಂತ ಗೊತ್ತಾಗಿದೆ. ಅದಲ್ಲದೆ BP ಜಾಸ್ತಿ ಆದಾಗ ಬ್ಲಡ್ ಪ್ರೆಷರು
ಏರಿದಾಗ ಅವ್ರಿಗೆ ರಕ್ತದಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು, ಇಲ್ಲ ಮೆದುಳಿಗೆ ಹೋಗುವ ರಕ್ತನಾಳದಲ್ಲಿ ಬ್ಲಾಕ್ ಆಗ್ಬೋದು. ಇಂಥವ್ರಿಗೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ, ಕೈ ಬಾಯಿ ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಹೀಗೆ ಆಗ್ಬಾರ್ದು ಅಂತಂದ್ರೆ ನಮ್ಮ ಪುರಾತನ ಯೋಗದಲ್ಲಿ ಹೇಳ್ಕೊಟ್ಟಂಥ ರಿಜುವಿನೇಷನ್ ಅಂದ್ರೆ ಪುನಃಗೊಳಿಸುವಂತ ಶಕ್ತಿ, ಇದಕ್ಕೆ ನಾವು ಸುಶ್ರುತ ಚಕ್ರರು ಹೇಳಿದಂಥದ್ದು. ಇದರಲ್ಲಿ 5 ಭಾಗ ಇದೆ. ಒಂದು, ನಾವು ತಗೊಳ್ಳೋ ಆಹಾರ, ಸಾತ್ವಿಕ ಆಹಾರ, ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತೀವಿ. ಇನ್ನು ಎರಡನೇದು ಆಚಾರ. ನಾವು ನಡ್ಕೊಳ್ಳೋ ನಡೆ ನುಡಿ ಎಲ್ಲವೂ ಚೆನ್ನಾಗಿರ್ಬೇಕು. ಯಾವಾಗ ಮನಸ್ಸು ಶುದ್ಧವಾಗಿರುತ್ತೋ ನಮ್ಮ ನಡೆಯದಲ್ಲೂ ಕೂಡ ಶುದ್ಧವಾಗಿರುತ್ತೆ. ಯಾವತ್ತೂ ಕೆಟ್ಟದನ್ನ ಆಲೋಚನೆ ಮಾಡೋದಿಲ್ಲ. ಇನ್ನು ವ್ಯವಹಾರ, ನಾವು ಇನ್ನೊಬ್ಬರ ಜೊತೆಗೆ ಹೇಗೆ ನಡ್ಕೊಳ್ತೀವಿ ಅಂತ. ನಾವು ಚೆನ್ನಾಗಿ ನಡ್ಕೊಂಡ್ರೆ ಅವರೂ ಚೆನ್ನಾಗಿರ್ತಾರೆ. ಇದಕ್ಕೆ ಅಯ್ಯ ಅಂತಂದ್ರೆ ಸ್ವರ್ಗ, ಎಲವೋ ಅಂದ್ರೆ ನರಕ ಅಂತ ಬಸವಣ್ಣವ್ರು ಹೇಳಿದಾಗೆ, ನಾವು ಉತ್ತಮರಾಗಿ ಬದುಕಬೇಕು ಅಂತಂದ್ರೆ ಯಾರು ಯೋಗ ಧ್ಯಾನ ಮಾಡ್ತಾರೆ, ನೀವು ನೋಡಿ ಯೋಗ ಸೆಂಟರ್ಗಳಲ್ಲಿ ಎಲ್ಲಿ ಕಲಿಸ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ಅದು ಬೇರೆನೇ ಜಗತ್ತು. ಪ್ರೀತಿಯಿಂದ ಎಲ್ಲರೂ ಬಂದು ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳುವಂತ ವ್ಯವಹಾರ ಅಲ್ಲಿದೆ. ಆದ್ರೆ ಹೊರ ಜಗತ್ತಿನಲ್ಲಿ ನೀನಂದ್ರೆ ಏನು, ನಾನು ಅನ್ನುವಂಥ ಅಹಂಕಾರದಿಂದ ಒಬ್ರಿಗೊಬ್ರು ಜಗಳಾಡೋದ್ರಲ್ಲೇ ಹೋಗ್ತಾ ಇದ್ದಾರೆ. ಇನ್ನ ವ್ಯಾಯಾಮ. ವ್ಯಾಯಾಮ ಅಂತಂದ್ರೆ ಒಂದು ಯೋಗಾಸನ, ಎರಡನೇದು ಸೂರ್ಯ ನಮಸ್ಕಾರ, ಇನ್ನ ವಾಕಿಂಗ್. ಆ ವಾಕಿಂಗ್ ಕೂಡ ಫಿಗರ್ ಆಫ್ 8 ನಲ್ಲಿ ವಾಕಿಂಗ್ ಮಾಡಿದ್ದೆ ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನ ಯೋಗ ಧ್ಯಾನ ಅಂದ್ರೆ ಧ್ಯಾನ, ಮೆಡಿಟೇಷನ್. ಸೊ ಇದರ ಜೊತೆಗೆ ನಾವು ತಗೊಳ್ಳೋ ಆಹಾರದಲ್ಲಿ ಹಣ್ಣುಗಳನ್ನ ಹೆಚ್ಚಾಗಿ ತಗೊಂಡ್ರೆ, ಅದರಲ್ಲೂ ಕೂಡ ಸಿಟ್ರಿಕ್ ಹಣ್ಣುಗಳನ್ನ, ಫ್ರೆಶ್ ಆಗಿರೋ ಹಣ್ಣುಗಳನ್ನ ತಗೊಂಡ್ರೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅವು ನಮ್ಮ ರಕ್ತನಾಳದ ಒಳಪದರಿನಲ್ಲಿ ಇರುವಂತ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜ್ ಮಾಡುತ್ತಲ್ಲ, ಅವನ್ನೆಲ್ಲ ಜಾಡಮಾಲಿ ತರ ಕ್ಲೀನ್ ಮಾಡಿಬಿಟ್ಟು ನಮ್ಮ ರಕ್ತನಾಳಗಳನ್ನ ಶುದ್ಧವಾಗಿ ಆರೋಗ್ಯಕರ ಮಾಡುತ್ತೆ. ನಮ್ಮ ರಕ್ತನಾಳಗಳು ಎಷ್ಟು ಯಂಗಾಗಿರುತ್ತೋ ಚೆನ್ನಾಗಿರುತ್ತೋ ಅಷ್ಟು ನಮ್ಮ ಆರೋಗ್ಯ, ನಮ್ಮ ಚರ್ಮ ಕೂಡ ಚೆನ್ನಾಗಾಗತ್ತೆ. ಹಾಗಾಗಿ ತರತರದ ಆಹಾರವನ್ನ ತಗೊಳ್ಬೇಕು. ಆದ್ರೆ ಆಹಾರವನ್ನ ಕಿರಿದು ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ ಆಹಾರದಿ ವ್ಯಾಧಿ ಹಬ್ಬಿ ಬಲಿಯೋದಯ್ಯ. ಆಹಾರದಿ ನಿದ್ರೆ, ನಿದ್ರೆಯಿಂದ ಅಜ್ಞಾನ ಮೈ ಮರೆವು, ಅಜ್ಞಾನದಿಂದ ಕಾಮ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿ ಪೋಷಣೆ ಬೇಡ, ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾಳೆ. ಇದು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಹೇಳಿದ್ದು. 21ನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ಅದು 100ಕ್ಕೆ 100 ಸತ್ಯ ಅಂತ ತಿಳಿದು ಬಂದಿದೆ. ಇದಕ್ಕೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಇವತ್ತು ನಮ್ಮ ದೇಶದಲ್ಲಿ 9 ದಶಲಕ್ಷ ಜನ ಬಾಯಿ ರುಚಿಗೆ ಮಿತಿಮೀರಿ ತಿಂದು ಸಾಯ್ತಾ ಇದ್ದಾರೆ. ನೀವು ನೋಡಿ, ಎಲ್ಲಿ ನೋಡಿದೆಲ್ಲ ತಿಂಡಿ ಊಟದ್ದು ಯಾವುದೇ ಒಂದು ದರ್ಶಿನಿ ಅಂತಂದ್ರೆ ನೊಣಗಳು ಮುಟ್ಟಿದ ಹಾಗೆ ಜನ ಮುತ್ತುತ್ತಾ ಇದ್ದಾರೆ. ಬೇಕು ಬೇಡ ಅನ್ನದೇ ಮಿತಿಮೀರಿ ತಿಂತಾ ಇದ್ದಾರೆ. ಇದರಿಂದ ಕಂಟ್ರೋಲ್ ಬರ್ಬೇಕಂದ್ರೆ ಯಾರು ಯೋಗಿಗಳಾಗಿರ್ತಾರಲ್ಲ ಅವರು ಮಿತಿಮೀರಿ ತಿನ್ನಕ್ಕೆ ಹೋಗೋದಿಲ್ಲ. ಸೊ ಕಾಯಕವೇ ಕೈಲಾಸ ಅಂತ ಬಸವಣ್ಣನವ್ರು ಹೇಳಿದ್ರು. ಆದ್ರೆ ಇವತ್ತು ಕಾಯಕ ಮಾಡದೆ ಆಲಸಿಗಳಾಗಿ ಮೈ ಬೊಜ್ಜನ್ನ ಬೆಳೆಸ್ಕೊತಾ ಇದ್ದಾರೆ. ಡಯಟಿಂಗ್ ಅಂತ ಕೀಟೋ ಡಯಟಿಂಗ್ ಮಾಡಿ ಸಾಯ್ತಾ ಇದ್ದಾರೆ. ಆದರೆ ಪ್ರತ್ಯಾಹಾರ, ನಮ್ಮ ಏನು ಯೋಗದಲ್ಲಿ ಬರುವಂತ ಪ್ರತ್ಯಾಹಾರ ಇದೆಯಲ್ಲ, ಅದರಲ್ಲಿ ನಾವು ಉಪವಾಸ ಅಂತ ಮಾಡಿದಾಗ, ಉಪ ಅಂತಂದ್ರೆ ಚಿಕ್ಕದಾಗಿರೋದು, ವಾಸ ಅಂತಂದ್ರೆ ಭಗವಂತನನ್ನ ನೆನೆಸ್ಕೊಂಡು, ಅವನನ್ನ ನೆನೆಸ್ಕೊಂಡು ಕಡಿಮೆ ತಿನ್ನೋದು. ಇದಕ್ಕೆ ಶರಣರು ಆಹಾರವನ್ನ, ಪದಾರ್ಥವನ್ನ ಪ್ರಸಾದ ಮಾಡಿದ್ರು. ನಾವು ಪ್ರಸಾದವನ್ನ ಕೈಯಲ್ಲಿ ತಗೊಂಡು ಕಣ್ಣಿಗೆ ಒತ್ಕೊಂಡು ತೃಪ್ತಿಯಿಂದ ತಿಂತೀವಿ, ಸಂತೃಪ್ತಿ ಪಡ್ತೀವಿ, ಸ್ವಲ್ಪ ಮಾತ್ರ ತಗೊಳ್ತೀವಿ. ಆದ್ರೆ ತಿನ್ನೋದಕ್ಕೆ ಅಂತ ಹೋದಾಗ ಮಿತಿಮೀರಿ ತಿಂದು ಕಂಠ ಪೂರ್ತಿ ತಿನ್ಕೊಂಡು ಅಂತಂದಾಗ ಆಸಿಡ್ ಎಲ್ಲ ಮೇಲಕ್ಕೆ ಬರುತ್ತೆ. ಹಾಗಾಗಿ ಇವತ್ತಿಗೆ ಗೊತ್ತಾಗಿದೆ, ಸ್ಥೂಲಕಾಯ 5 ಕಾಯಿಲೆಗಳಿಗೆ, ಮಹಾಮಾರಿಗಳಿಗೆ ಅದು ತಾಯಿ ರೂಪದಲ್ಲಿ, ಅಂದ್ರೆ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಮತ್ತು ಆಲ್ಝೈಮರ್ ಡಿಸೀಸ್, ಇವೆಲ್ಲವೂ ಕೂಡ ಮಿತಿಮೀರಿ ತಿನ್ನೋರಿಗೆ ಜಾಸ್ತಿ ಅಂತ ಗೊತ್ತಾಗಿದೆ. ಹಾಗಾಗಿ ಈ ಮಿತಿಮೀರಿ ತಿನ್ನೋದು
ಡಿಪ್ರೆಷನ್ ಆಗೋದು, ಬೇಜಾರಾಗೋದು ಕಡಿಮೆ ಆಗ್ಬೇಕಂದ್ರೆ ನಾವು ದೇವರ ಧ್ಯಾನ ಮಾಡಬೇಕು. ಈ ಮುದ್ರೆ ಹೀಗೆ ಇಟ್ಕೊಂಡಾಗ ಈ ಹೆಬ್ಬೆರಳು ಪರಮಾತ್ಮ, ಈ ತೋರ್ಬೆರಳು ನಮ್ಮ ಜೀವಾತ್ಮ, ನಮ್ಮ ಮೂರು ರಜಸ್ ತಮಸ್ಸನ್ನ ಎಲ್ಲವನ್ನ ಹೊರಗಡೆಗಿಟ್ಟು ಸಾತ್ವಿಕವನ್ನ ನಾವು ಪರಮಾತ್ಮನಲ್ಲಿ ಒಂದು ಹಾಕೊಂಡು ಧ್ಯಾನವನ್ನ ಮಾಡಿದಾಗ ನಮ್ಮ ಮನಸ್ಸಿನ ಆತಂಕ ಕಡಿಮೆ ಆಗತ್ತೆ, ಕೋಪ ಕಡಿಮೆ ಆಗತ್ತೆ, ನಮ್ಮ ಮನಸ್ಸು ಶಾಂತವಾಗತ್ತೆ. ಅದರ ಜೊತೆಗೆ ನಮಗೆ ಕಾನ್ಸಂಟ್ರೇಷನ್, ಕೆಲಸ ಮಾಡೋ ಕಡೆಗೆ ಗಮನ ಹೆಚ್ಚಾಗತ್ತೆ, ನಮ್ಮ ಕೆಲಸದ ಕ್ಷಮತೆ ಹೆಚ್ಚಾಗತ್ತೆ. ಇದರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗತ್ತೆ, ನಮ್ಮ ಆತ್ಮವಿಶ್ವಾಸ, ಆತ್ಮಬಲ ಕೂಡ ಹೆಚ್ಚಾಗತ್ತೆ. ಇನ್ನ ಇದರ ಬೆನಿಫಿಟ್ ಏನು ಅಂತಂದ್ರೆ, ನಮ್ಮ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಈ ಫೀಲ್ ಗುಡ್ ಹಾರ್ಮೋನ್ಸ್ ಅಂತಂದ್ರೆ ಎಂಡಾರ್ಫಿನ್ಸು, ನ್ಯೂರೋಪೆಪ್ಟೈಡ್ಸು. ಅದರಿಂದ ನಮ್ಮ ಹಾರ್ಟ್ ರೇಟು ಚೆನ್ನಾಗಾಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ನಮ್ಗೆ ಬ್ಲಡ್ ಲ್ಯಾಕ್ಟೇಟ್ ಲೆವೆಲ್ಸ್ ಕಡಿಮೆ ಆಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ, ನಮ್ಮ ರಕ್ತನಾಳಗಳು, ಕಾಲುಗಳು ಗಟ್ಟಿಯಾಗತ್ತೆ. ಇದರಿಂದ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗತ್ತೆ, ನಮಗೆ ಪೇನ್ ಟಾಲರೆನ್ಸ್ ಅಂದ್ರೆ ಕಷ್ಟ ನೋವುಗಳನ್ನ ತಡ್ಕೊಳ್ಳುವಂತ ಶಕ್ತಿಗೆ ಹೆಚ್ಚಾಗತ್ತೆ. ಅದಲ್ಲದೆ ಯಾರು ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿರ್ತಾರಲ್ಲ, ಅವರಲ್ಲಿ ಆ ಆಲ್ಕೋಹಾಲು ಸರಾಯಿ ಕುಡಿಬೇಕನ್ನೋ ಇದು ಕೂಡ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಅದರ ಜೊತೆಗೆ ಅವ್ರಿಗೆ ಆಕ್ಸಿಜನ್ ಕನ್ಸಂಪ್ಷನ್ ಕೂಡ ಚೆನ್ನಾಗಾಗತ್ತೆ. ಹಾಗಾಗಿ ನಮ್ಮ ರೆಸಿಸ್ಟೆನ್ಸ್ ಕೂಡ ಅಂದ್ರೆ ಕಾಯಿಲೆಗಳನ್ನ ತಡ್ಕೊಳ್ಳುವಂತ ಶಕ್ತಿ ಕೂಡ ಹೆಚ್ಚಾಗತ್ತೆ. ಹಾಗಾಗಿ ಬನ್ನಿ, ನಾವು ಇಲ್ಲಿ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಪ್ರತಿನಿತ್ಯ ವ್ಯಾಯಾಮವನ್ನ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ಸ್ವಿಮ್ಮಿಂಗು, ನಮಗೆ ಯಾವ್ದು ಇಷ್ಟನೋ ಅದು ಮಾಡಬೇಕು. ಬೇಡವಾದಂತ ಆಹಾರವನ್ನ ಬಿಟ್ಟು ನಾವು ಸಾತ್ವಿಕ ಆಹಾರ ಕಡೆ ಹೋಗ್ಬೇಕು. ಇದಕ್ಕಿಂತ ಮುಖ್ಯವಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಕಿಂತು ವ್ಯತ್ಯಾಸ ಅಧಿಕ ಭವತಿ ಅಂತ. ಅಂದ್ರೆ ಚಿಂತೆಗೂ ಚಿತೆಗೂ ಕೇವಲ 1 ವ್ಯತ್ಯಾಸ, ಆದರೆ ಈ 1 ವ್ಯತ್ಯಾಸ ಬಹಳ ಅಧಿಕ ಅಂತ. ಯಾಕಂದ್ರೆ ಚಿತೆ ಅನ್ನೋದು ಸತ್ತವರನ್ನ ಸುಡುತ್ತೆ, ಆದ್ರೆ ಚಿಂತೆ ಬದುಕಿದವರನ್ನ ಸುಡುತ್ತೆ. ಹಾಗಾಗಿ ಬನ್ನಿ, ನಮ್ಮ ಹೃದಯ ನಾವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ ಓಂ ನಮ ಶಿವಾಯ ಅಂತ ಶಿವ ಅಷ್ಟಾಂಗ ಯೋಗವನ್ನ ಕಲಿಸಿಕೊಟ್ಟಂತ ಶಿವನನ್ನ ಧ್ಯಾನಿಸಿದಾಗ, ಸದಾ ನಾಮಸ್ಮರಣೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಭಯ ಅನ್ನೋದು ಇರೋದಿಲ್ಲ, ಈ ಭವಬಂಧನಗಳು ಇರೋದಿಲ್ಲ. ಅಂದ್ರೆ ಶಿವ ಅಂದ್ರೆ ಭವಹರ, ಭಯಹರ. ಹಾಗಾಗಿ ಅವೆರಡನ್ನೂ ಕಳ್ಕೊಂಡು ಚೆನ್ನಾಗಿರ್ಬೋದು. ಈ ವಿಚಾರವನ್ನ ಜಗತ್ತಿಗೆ ವೈಜ್ಞಾನಿಕವಾಗಿ ತೋರಿಸ್ಕೊಟ್ಟಂಥವ್ರು ಜಾಪನೀಸ್. ಅವರು ಹಿರೋಶಿಮಾ ಬಾಂಬಿಂಗ್ ಆದ್ಮೇಲೆ ನಾಗಸಾಕಿ ಇಡೀ ದೇಶವನ್ನ ಮತ್ತೆ ಕಟ್ಟಕ್ಕೆ ಶ್ರಮಿಸಿದ್ರು. ಜೀವಿಗಳಾಗ್ಬಿಟ್ಟು ಕಾಯಕವೇ ಕೈಲಾಸ ಅಂತ ಜಪಾನನ್ನ ಉತ್ತಂಗಕ್ಕೆ ತರ್ಕೊಂಡು ಹೋದ್ರು. ಆ ಶ್ರಮಜೀವಿಗಳು 100-110 ವರ್ಷ ಬದುಕ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆಗೆ 1990ನೇ ಇಸ್ವಿಯ ಆಸುಪಾಸಿನಲ್ಲಿ ಅವರು ಯುವಕರು ಯುವತಿಯರು ದಿಢೀರಂತ ಆಸ್ಪತ್ರೆಗೆ ಅಡ್ಮಿಟ್ ಆಗೋಕೆ ಶುರು ಮಾಡಿದ್ರು. ಅವ್ರ ಹೃದಯ ನಿಷ್ಕ್ರಿಯಗೊಂಡು ಹೀಗೆ ಬುರಬುರ ಅಂತ ಊದ್ಕೊಂಡು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿತ್ತು. ಅದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡ ಆಕ್ಟೋಪಸ್ಸು ಸಾಯುವಾಗ ಹೇಗೆ ಬುರಬುರ ಅಂತ ಊದಿರುತ್ತೋ ಹಾಗೆ ಕಂಡಿದ್ರಿಂದ ಅದಕ್ಕೆ ಅವರು ಟಕಾಟ್ಸುಬೋ ಸಿಂಡ್ರೋಮ್ ಕಾರ್ಡಿಯೋಮೈಪತಿ ಅಂದ್ರೆ ಹೃದಯದ ನಿಷ್ಕ್ರಿಯತೆ ಅಂತ ಕರೆದ್ರು. ಆವಾಗ ಕೊರೊನರಿ ಆಂಜಿಯೋಗ್ರಾಮ್ ನಾರ್ಮಲ್ ಇತ್ತು, ಆಂಜಿಯೋಪ್ಲಾಸ್ಟಿ ಇಲ್ಲ, ಬೈಪಾಸ್ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಏನ್ ಮಾಡೋದು, ಅಲೋಪತಿಯಲ್ಲಿ ಏನು ಔಷಧಿ ಇಲ್ಲ ಅಂತಂದಾಗ ಅವರು ಮಹೇಶ್ ಯೋಗಿಯ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅನ್ನು ಮಾಡಿದ್ರು. ದಿನಕ್ಕೆ 20 ನಿಮಿಷ 2 ಹೊತ್ತು ಧ್ಯಾನ ಮಾಡಿದಾಗ ಕೇವಲ 72 ಗಂಟೆ ಅಂದ್ರೆ 3 ದಿನದಲ್ಲಿ ಆ 10%, 15% ಇದ್ದಿದ್ದು ಪೂರ್ತಿ 50, 60, 70% ಹೃದಯ ಮಿಡಿತ ಬಂದು ಅವರು ಸಂಪೂರ್ಣ ನಾರ್ಮಲ್ ಆದಾಗ ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡ್ತು. ಓ, ಈ ಧ್ಯಾನದಲ್ಲಿ ಎಷ್ಟು ಮಹತ್ವ ಇದೆ, ಈ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಎಷ್ಟು ಅಂತ ಈ ಅಮೆರಿಕನ್ ಹಾರ್ಟ್ ಜರ್ನಲ್ ನಲ್ಲಿ 2002ನಲ್ಲಿ ಮುದ್ರಣ ಮಾಡಿದ ಮೇಲೆ ಇಡೀ ಜಗತ್ತೇ ಧ್ಯಾನ ಮಾಡಕ್ಕೆ ಶುರು ಮಾಡಿದ್ರು. ನಾನು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಕಂಪ್ಯೂಟರ್ ಓಪನ್ ಆಗ್ತಾ ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಓ ಶಿಟ್ ಅಂತ ಅಂತಾರೆ. ನಾನು ಸಮಾಧಾನವಾಗಿ ಕೂತ್ಕೊಂಡು ಕಣ್ ಮುಚ್ಕೊಂಡು ಕಾಯ್ತಾ ಇದ್ದೆ. ಆಗ ಪಕ್ಕದವ್ರು ಬಂದು ಆರ್ ಯು ಮೆಡಿಟೇಟಿಂಗ್ ಅಂತಂದು ನನಗೂ ಕಲ್ಸ್ಕೊಡ್ತೀರಾ ಅಂತ ಕೇಳಿದ್ರು. ಇದು ಯಾಕೆಂದ್ರೆ ಇವತ್ತಿಗೆ ನಮ್ಮ ಮೆದುಳು, ಹೃದಯ ಮತ್ತೆ
ಶರೀರ, ಈ ಮೂರಕ್ಕೂ ಒಂದು ಆಕ್ಸೆಸ್ ಇದೆ. ಹಾಗಾಗಿ ನಾವು ಧ್ಯಾನ ಮಾಡಿದಾಗ ಮೆದುಳಿನಿಂದ ಉತ್ಪತ್ತಿಯಾದಂಥ ಒಂದು ಆರೋಗ್ಯಕರವಾದಂಥ ಫೀಲ್ ಗುಡ್ ಹಾರ್ಮೋನ್ಸ್ ಇಂದ ನಮ್ಮ ಮನಸ್ಸು ಸಮಚಿತ್ತ ಆಗತ್ತೆ. ಈ ಸಮಚಿತ್ತ ಇದ್ದವ್ರಿಗೆ ಆತಂಕ ಮತ್ತೆ ಇದು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಹೀಗೆ ಆಗೋದ್ರಿಂದ ಅವರ ಆರೋಗ್ಯ ಬಹಳ ಚೆನ್ನಾಗಾಗತ್ತೆ. ಈ ಚೆನ್ನಾಗಾಗ್ಬೇಕು ಅಂತಂದ್ರೆ ನಾವು ಧ್ಯಾನದ ಕಡೆಗೆ ಗಮನ ಕೊಡಬೇಕು. ಅದರಲ್ಲೂ ಕೂಡ ನಾವು ಈ ಧ್ಯಾನ ಮಾಡಿದಾಗ ನಮ್ಮ ಆರೋಗ್ಯ ಸ್ಥಿತಿ ಇಂಪ್ರೂವ್ ಆಗತ್ತೆ, ಸಾಯುವ ಸ್ಥಿತಿಯಲ್ಲಿದ್ದವ್ರಿಗೂ ಕೂಡ ಆತ್ಮಬಲ ಹೆಚ್ಚಾಗತ್ತೆ. ಇದಕ್ಕೆ ನ್ಯೂರೋ ಹಾರ್ಮೋನಲ್ ಆಕ್ಸೆಸ್ ಅಂತೀವಿ. ಹಾಗಾಗಿ ಈ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಬೇಕು ಅಂದ್ರೆ ನಾವು ಚಿಂತೆ ಮಾಡೋದ್ ಬಿಟ್ಟು ನಿಶ್ಚಿಂತೆಯಿಂದ ಶಿವನ ಚಿಂತನೆ ಅಂತಂದ್ರೆ ಶಿವನ ಧ್ಯಾನವನ್ನ ಮಾಡಬೇಕು. ಅಂದ್ರೆ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕುವ ಚಿಂತೆ, ಬದುಕಾದರೆ ಕೇಡನ ಚಿಂತೆ, ಕೇಡಾಗದಿರ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಪ್ಪವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿಪ್ಪರನ್ನು ಒಬ್ಬರನ್ನು ಕಾಣೆನೆಂಬಾತ ಅಂಬಿಗರ ಚೌಡಯ್ಯ. ಅಂದ್ರೆ ಚಿಂತೆ 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 ಅಂತ ಹನುಮಂತನ ಬಾಲದ ಹಾಗೆ ಚಿಂತೆಯಲ್ಲೇ ಜೀವನವನ್ನ ಕಳೆದು ಚಿಂತೆಯಲ್ಲೇ ಸತ್ತು ಹೋಗ್ಬಿಡ್ತಾರೆ. ಆದ್ರೆ ನಾವು ಚಿಂತೆಯಿಂದ ನಿಶ್ಚಿಂತೆಯ ಕಡೆಗೆ ಹೋಗ್ಬೇಕು ಅಂತಂದ್ರೆ ನಾವು ಶಿವನ ಚಿಂತನೆ, ಓಂ ನಮ ಶಿವಾಯ ಅಂತ ಧ್ಯಾನ ಮಾಡೋದು ಅಥವಾ ಓಂ ಅಂತ ಮಾಡೋದು ಅಥವಾ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿದಾಗ ನಮ್ಮ ಮನಸ್ಸು ಚೆನ್ನಾಗಾಗತ್ತೆ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನಬೇಡ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನಬೇಡ, ಚಿಂತಿಸುವ ದೇಹ ಬಡವಕ್ಕು ಶಿವ ತೋರಿಸಿದಂತಿರುವುದೇ ಲೇಸು ಸರ್ವಜ್ಞ ಅಂತ. ಅಂದ್ರೆ ಹಾಗಾಗ್ಬೇಕು ಹೀಗಾಗ್ಬೇಕು ಅನ್ನೋದು ಬಿಟ್ಟು ಆ ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿಯಾಗಿ ಇರೋದನ್ನ ಕಲಿಬೇಕು. ಹಾಗೆ ತೃಪ್ತಿಯಾಗಿ ಇರಬೇಕು ಅಂತಂದ್ರೆ ನಾವು ಪ್ರಾಣವಾಯುವನ್ನ ಚೆನ್ನಾಗಿ ತಗೊಳ್ಬೇಕು. ಆ ಪ್ರಾಣವಾಯುವನ್ನ ಒಳಗಡೆಗೆ ತಗೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಆದ್ರೆ ಪ್ರಾಣವಾಯು ಇಲ್ಲದೆ ಇದ್ರೆ ಕೇವಲ 3 ನಿಮಿಷದಲ್ಲಿ ನಮ್ಮ ಪ್ರಾಣ ಪಕ್ಷಿ ಹಾರು ಹೋಗ್ಬಿಡುತ್ತೆ. ಹಾಗಾಗಿ ಆ ಸಾಲು ಮರದ ತಿಮ್ಮಕ್ಕ ಪ್ರಾಣವಾಯು ಕೊಡುವಂತ ಮರಗಳನ್ನ ಬೆಳೆಸಿ ಭಾರತದ ರಾಷ್ಟ್ರಪತಿಗಳಿಗೆ ಆಶೀರ್ವಾದ ಮಾಡುವಂತ ಬಲವನ್ನ ಬೆಳೆಸ್ಕೊಂಡಕ್ಕೆ ನಾವು ಬೆಳೆಸ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಸ್ಕಾಂದ ಪುರಾಣದಲ್ಲಿ ಶಿವ ಪಾರ್ವತಿ ಹೇಳ್ತಾನೆ, ಹೇ ಪಾರ್ವತಿ, ಒಬ್ಬ ಮಗನಿಂದ ನಮಗೆ ಜನರಿಗೆ ಸದ್ಗತಿ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ವೃಕ್ಷ ರಾಜವನ್ನ ಬೆಳೆಸಿದರೆ ಅವ್ರಿಗೆ ಖಂಡಿತ ಸದ್ಗತಿ ಸಿಕ್ಕತ್ತೆ ಅಂತ. ಯಾಕಂದ್ರೆ ಬೇರಿನಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು, ಫಲಪುಷ್ಪದಲ್ಲಿ ರೆಂಬೆ, ಕೊಂಬೆಗಳಲ್ಲಿ ಸ್ವತಃ ನಾನೇ ಇದ್ದೀನಿ ಅಂತ. ಅಂದ್ರೆ ಈ ಜಗತ್ತು ನಡಿಬೇಕಾದ್ರೆ ಪ್ರಾಣವಾಯು ನಮ್ಗೆ ಸಿಗೋದು ಒಂದು ಈ ಭೂಮಿಯ ಮೇಲಿರೋ ಮರಗಳಿಂದ, ಇಲ್ಲ ಸಮುದ್ರದಲ್ಲಿ ಅಲ್ಲಿರುವಂತ ಸಸ್ಯಗಳು ಮತ್ತೆ ಆಲ್ಗೆಗಳು, ಅವುಗಳಿಂದ, ಬ್ಯಾಕ್ಟೀರಿಯಾನಿಂದ. ಹಾಗಾಗಿ ಈ ಪ್ರಾಣವಾಯು ಇರ್ಬೇಕು ಅಂತಂದ್ರೆ ನಾವು ಪ್ರಾಣಾಯಾಮ ಮಾಡಿಕೊಂಡು ನಮ್ಮ ಉಸಿರವನ್ನ ನಿಧಾನವಾಗಿ ತಗೊಂಡು ಅದನ್ನ ಕಲ್ತ್ಕೊಂಡಾಗ ನಾವು ಆರೋಗ್ಯ ಚೆನ್ನಾಗಾಗತ್ತೆ. ಹೀಗೆ ತಗೊಂಡಾಗ ನಮ್ಮ ಶ್ವಾಸಕೋಶದ ಕ್ಷಮತೆ ಹೆಚ್ಚಾಗತ್ತೆ. ಒಳಗಡೆಗಿರೋ ಟಾಕ್ಸಿನ್ಸು, ಬೇಡವಾದಂತ ತ್ಯಾಜ್ಯಗಳನ್ನ ಹೊರಗಡೆ ಹಾಕ್ತಿವಿ. ನಮ್ಮ ಜೀರ್ಣಶಕ್ತಿ ಹೆಚ್ಚಾಗತ್ತೆ, ನಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ. ಹಾಗಾಗಿ ಪೋಲೆಂಡಿನ ಶಾಲೆಗಳಲ್ಲಿ ಕ್ಲಾಸ್ ಪ್ರಾರಂಭ ಮಾಡೋ ಮೊದಲು ಆ ಮಕ್ಕಳಿಗೆ 5 ರಿಂದ 10 ನಿಮಿಷ ಪ್ರಾಣಾಯಾಮ ಮಾಡಿಸಿ ಆಮೇಲೆ ಪಾಠ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ನಾವು ಇನ್ನೂ ಮಕ್ಕಳಿಗೆ ಕಲಿಸ್ಕೊಡದಿದ್ರೆ ಹೇಗೆ? ಬನ್ನಿ, ನಾವು ಯಾವಾಗ ಮಕ್ಕಳಿದ್ದಾಗ್ಲಿಂದನೇ ಯೋಗ ಧ್ಯಾನವನ್ನ ಪ್ರಾರಂಭ ಮಾಡಿದ್ರೆ ಮುಂದೆ ನಮ್ಮ ಆರೋಗ್ಯ ಬಹಳ ಚೆನ್ನಾಗಾಗತ್ತೆ. ಈ ಆರೋಗ್ಯ ಚೆನ್ನಾಗಾಗ್ಬೇಕು ಅಂದ್ರೆ ಆ ಪ್ರಾಣಾಯಾಮದ ಜೊತೆಗೆ ಕಪಾಲಭಾತಿಯನ್ನು ಮಾಡಬೇಕು. ನಾನು ಮಾನಸ ಸರೋವರ ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ 54 ಕಿಲೋಮೀಟರ್ ಪರಿಕ್ರಮ ನಡಿಬೇಕಾದ್ರೆ ಪ್ರತಿ 10 ನಿಮಿಷಕ್ಕೆ ಅಂತ ಕಪಾಲಭಾತಿ ಮಾಡಿಕೊಂಡು ಪ್ರಾಣವಾಯುವನ್ನ ತಗೊಂಡು ಮುಂದೆ ಹೋಗ್ತಾ ಇದ್ದೆ. ಆದ್ರೆ ಕೇವಲ 35 ವರ್ಷದ ಒಬ್ಬ IT ಯುವಕ, ಅವರಿಗೆ ಏನಾಯ್ತು ಅಂತಂದ್ರೆ ನಡೆಯಕ್ಕೆ ಆಗ್ತಾನೆ ಪಲ್ಮರಿ ಎಡಿಮಾ ಆಗಿ ಬ್ಲೂ ಆಗಿ
ನಿಲ್ಲೋಕ್ಕೂ ಆಗ್ದೇನೆ ಕೂತ್ಕೊಳ್ಳೋಕ್ಕೂ ಆಗದೆ ಮಲ್ಗಕ್ಕಾಗದೆ ಆಸ್ಪತ್ರೆ ಅಡ್ಮಿಟ್ ಆಗ್ಬೇಕಾಯ್ತು. ಹಾಗಾಗಿ ನಾವು ಎಷ್ಟು ಕಪಾಲಭಾತಿಯನ್ನ ಮಾಡ್ತೀವೋ, ಯಾರಿಗೆ ಬೇಜಾರಾಗಿರುತ್ತೋ, ಕೆಲಸ ಮಾಡುವ ಕೂತು ಕೂತು ಸುಸ್ತಾಗಿರುತ್ತೋ, ನಿದ್ರೆ ಬರ್ತಾ ಇರುತ್ತೋ, ತೂಕಡಿಸ್ತಾ ಇರ್ತಾರೆ, ಒಂದು 5 ನಿಮಿಷ ಕಪಾಲಭಾತಿ ಮಾಡಿದ್ರೆ ಸಾಕು, ಅವರು ಆರೋಗ್ಯ ಚೆನ್ನಾಗಾಗತ್ತೆ. ಹಾಗಾಗಿ ಈ ಓಂ ಪರ್ವತವನ್ನ ನೋಡೋದೇ ಮುಖ್ಯ. ಅದ್ರ ಜೊತೆಗೆ ಮಾನಸ ಸರೋವರಕ್ಕೆ ಹೋದಾಗ ಕೈಲಾಸ ಪರ್ವತದ ನೋಡಿ, ಆ ಪರ್ವತ ಹೇಗಿದೆ ಅಂದ್ರೆ ಶಿವನ 3ನೇ ಕಣ್ಣು, ಇಲ್ಲಿ ಗಂಗೆ, ಇದು ಚಂದ್ರ, ಆಮೇಲೆ 3 ವಿಭೂತಿಗಳು, ಎದುರುಗಡೆಗೆ ನಂದಿ ಪರ್ವತ. ಎಂಥ ಅದ್ಭುತವಾಗಿದೆ ಅಂತಂದ್ರೆ ಇದು ಸಾಗರ ಮಾತಾ ಅಂತಂದ್ರೆ ಮೌಂಟ್ ಎವರೆಸ್ಟ್ಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಗರ ಮಾತಾ ಅಂತಾರೆ. ಸಾಗರದಿಂದ ಬಂದಂಥದ್ದು ಅಂತ ಸಾಗರ ಮಾತಾ ಅಂತಾರೆ. ಹಾಗಾಗಿ ಬನ್ನಿ, ಯೋಗ ಧ್ಯಾನ ಮಾಡೋದ್ರಿಂದ ವ್ಯಕ್ತಿ ವಿಕಸನ ಆಗತ್ತೆ, ಸಮಾಜ ವಿಕಸನ ಆಗತ್ತೆ, ದೇಶ ವಿಕಸನ ಆಗತ್ತೆ, ವಿಶ್ವ ವಿಕಸನ ಆಗತ್ತೆ. ಈ ವ್ಯಕ್ತಿ ವಿಕಸನದ ವ್ಯಸನಗಳಿಂದ ದೂರ ಇರಬೇಕು ಅಂತಂದ್ರೆ ಯೋಗ ಧ್ಯಾನ ಮಾಡಬೇಕು. ತೀನಿಂದ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಬದುಕೋದನ್ನ ಕಲಿಬೇಕು. ವಿನಿಂದ ವಿದ್ಯೆ, ವಿನಯ, ವಿವೇಕದ ಜೊತೆಗೆ ವಿಶ್ವಾಸ ಬೆಳಿಬೇಕು ಅಂದ್ರೆ ಯೋಗ ಧ್ಯಾನ ಬಹಳ ಮುಖ್ಯ. ಕನಿಂದ ಕಲಿಸುವುದನ್ನ ಕಲಿಯಬೇಕು, ಕಲಿಯುವುದನ್ನು ಇನ್ನೊಬ್ಬರಿಗೆ ಕಲಿಸಬೇಕು. ಕನಸು ಅನ್ನೋದು ಪಾಶ್ಚಾತ್ಯರ ಪದ್ಧತಿ, ಆದರೆ ನಮ್ಮದು ಸಂಕಲ್ಪ ಮಾಡಿಕೊಂಡು ಛಲದಿಂದ ಮುಂದೆ ಸಾಗಬೇಕು. ಸನಿಂದ ಸಂಯಮ, ಸಂತಸದ ಸಮಚಿತ್ತ, ಸರ್ವೋಹಂ ಭಾವ ಅಂದ್ರೆ ವಿಶ್ವದ ಪ್ರತಿಯೊಂದರಲ್ಲೂ ಕೂಡ ಆ ಪರಮಾತ್ಮನಿದ್ದಾನೆ ಅನ್ನುವಂಥ ಸರ್ವೋಹಂ ಭಾವನವನ್ನ ಬೆಳೆಸ್ಕೊಂಡಾಗ ನಿಂದ ನಕಾರಾತ್ಮಕ ಧೋರಣೆ ನಮ್ಮ ಹತ್ರ ಕೂಡ ಸುರಿಯೋದಿಲ್ಲ. ಹಾಗಾಗಿ ಯಾವಾಗ ನಾವು ಯೋಗ ಧ್ಯಾನವನ್ನ ಮಾಡ್ತೀವೋ, ಹಾಗಾಗಿ ನಾವು ಹನುಮಂತನ ಹಾಗೆ ಶಕ್ತಿವಂತರಾಗ್ತೀವಿ. ಆದರೆ ಜಿಮ್ ಅಂತ ಹೋಗಿ 6 ಪ್ಯಾಕ್ಸ್ ಅಂತ ಮಾಡ್ಕೊಳಕ್ ಹೋದ್ರೆ ಅಲ್ಲಿ ಕೊಡುವಂಥ ಎನರ್ಜಿ ಡ್ರಿಂಕ್ ಅಲ್ಲಿ ಇರುವಂಥ ಕೆಫೇನು, ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು, ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಹೆಚ್ಚಾಗತ್ತೆ. ಅಲ್ಲಿ ಕೊಡುವಂಥ ಫಾರ್ಮುಲಾಗಳಿಂದ 6 ಪ್ಯಾಕ್ ಏನೋ ಬರುತ್ತೆ, ಆದ್ರೆ ಸಡನ್ ಡೆತ್ ಆಗತ್ತೆ. ಯಾರೂ ಕೂಡ ಯೋಗ ಧ್ಯಾನ ಮಾಡಿ ಸತ್ತಿದ್ದಾರೆ ಅನ್ನೋದು ಇವತ್ತಿನವರೆಗೂ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆದ್ರಿಂದ ಹಗುರಾಗಿ ಹಮ್ಮೈ, ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು, ಕೇಡಿಲ್ಲದ ನುಡಿ, ಕೇಡೆಣಿಸದ ನಡಿ, ಸಾಕಿಹು ಇಯಕು ಪರ್ಕೇನಿದೆ ಇದಕ್ಕೂ ಮೇಲೆ ಅಂತ ಪುತಿನ ಅವ್ರು ಹೇಳಿದಾಗೆ ನಾವು ಬದುಕ್ಬೇಕಂದ್ರೆ ಇಲ್ಲಿ ನೋಡಿ, ನಾವೆಲ್ಲರೂ ಕೂಡ ಸೂರ್ಯ ನಮಸ್ಕಾರ ಅಷ್ಟೇ ಅಲ್ಲ, ಚಂದ್ರ ನಮಸ್ಕಾರ ಮಾಡ್ತಾ ಇದ್ದೀವಿ. ಎಲ್ಲರೂ ಕಾರ್ಡಿಯಾಲಜಿಸ್ಟು ಸಮುದ್ರದ ದಡದಲ್ಲಿ ಮಾಡ್ತಾ ಇದ್ದೀವಿ. ಹೀಗೆ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಪರಿಸರ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಸಂಜೀವಿನಿ ಅಂದ್ರೆ ಯೋಗ ಮತ್ತು ಧ್ಯಾನ. ಹಾಗಾಗಿ ಜ್ಞಾನ, ವಿಜ್ಞಾನ, ತತ್ವಜ್ಞಾನದ ಸಂಗಮ, ಸುಸಂಸ್ಕೃತ, ಸುಂದರ, ಸುಖಕರ, ಸೃಜನಶೀಲ ಸಮಾಜಕ್ಕೆ ಮುಖ್ಯ ಅಂತಂದ್ರೆ ಯೋಗ ಧ್ಯಾನ. ಆದ್ರಿಂದ ಉಪನಿಷತ್ ಹೇಳುತ್ತೆ, ಮಾತಿನಲ್ಲಿ ಕರುಣೆಯಿಂದ ವಿಶ್ವಾಸ, ಯೋಚನೆಯಲ್ಲಿ ಕರುಣೆಯಿಂದ ಆಳವಾದ ನಂಬಿಕೆ, ಕೊಡುವುದರಲ್ಲೇ ಕರುಣೆಯಿಂದ ಪ್ರೀತಿ ಉಕ್ಕುತ್ತೆ, ಪ್ರೀತಿಯಲ್ಲಿ ಕರುಣೆ ತುಂಬಿದರೆ ಆರೋಗ್ಯ, ಆನಂದ ಹುಟ್ಟುತ್ತೆ ಅಂತ. ಸೊ ಯಾವಾಗ ಮನಸ್ಸು ಶಾಂತವಾಗಿರುತ್ತೋ, ನಾವು ಪ್ರಶಾಂತವಾಗಿ ಇರ್ತೀವೋ, ಆವಾಗ ನಮ್ಮಲ್ಲಿ ಅಂತಃಕರಣ ಕೂಡ ಚೆನ್ನಾಗಿರುತ್ತೆ. ದೈವೇ ಧರ್ಮದ ಮೂಲ ಅಂದ ಹಾಗೆ ನಾವು ಕೂಡ ಚೆನ್ನಾಗಾಗ್ತೀವಿ. ಹಾಗಾಗಿ ನಾವು ಹೇಗೆ ಯೋಚಿಸುತ್ತೇವೋ ಹಾಗೆ ನಮ್ಮ ಸಂಕಲ್ಪ, ನಮ್ಮ ಸಂಕಲ್ಪದಂತೆ ನಮ್ಮ ಕಾರ್ಯ, ನಮ್ಮ ಕಾರ್ಯಕ್ಕೆ ಸತಿಯಾಗಿ ಪ್ರತಿಫಲ ಭಗವಂತ ಕೊಡ್ತಾನೆ. ಆ ಪ್ರತಿಫಲದ ಸರಿಯಾಗಿ ನಮ್ಮ ಭವಿಷ್ಯ ಆಗುತ್ತೆ. ನಿನ್ನೆ ಏನಾಯ್ತು ಅಂತ ಯೋಚಿಸದೆ ಮುಂದೆ ಏನಾಗುತ್ತೆ ಅಂತ ಚಿಂತಿಸದೆ ಇವತ್ತು ನಾವು ಯೋಗ ಧ್ಯಾನವನ್ನ ಮಾಡಿ ನಮ್ಮ ಸಕಾರಾತ್ಮಕ ಚಿಂತನೆಯಿಂದ ಜಗತ್ತಿಗೆ ನಮಸ್ಕಾರ ಮಾಡೋದನ್ನ ಕಲಿಸ್ಕೊಟ್ಟಂಥವ್ರು ಭಾರತೀಯರು. ಕೊರೋನಾ ಅವರೆಲ್ಲರೂ ಶೇಕ್ ಹ್ಯಾಂಡ್ ಮಾಡಿದಾಗ ಅವ್ರ ಕೊರೋನಾ ನಮಗ್ ಬರ್ತಾ ಇತ್ತು, ನಮ್ ಕೈ ಕೊಳೆ ಅವ್ರಿಗೆ ಹೋಗ್ತಾ ಇತ್ತು. ಆದ್ರೆ ಇವತ್ತು ಜಗತ್ತಿನ ಎಲ್ಲರೂ ಕೂಡ ನಮಸ್ಕಾರ ಮಾಡೋಕ್ ಶುರು ಮಾಡಿದ್ದಾರೆ. ನಮಸ್ಕಾರ ಕೂಡ ಒಂದು ಸುಲಭವಾದಂತ ಸರಳ ಒಂದು ಯೋಗದ ಮುದ್ರೆ. ಹಾಗಾಗಿ ಬನ್ನಿ ನಾವೆಲ್ಲರೂ ನಮಸ್ಕಾರ ಮಾಡ್ತಾ ಇಡೀ ವಿಶ್ವದ ಎಲ್ಲರಲ್ಲೂ ಕೂಡ ನಾವು ಪರಮಾತ್ಮನ ಅಂಶ ಇದೆ ಅಂದ್ಕೊಂಡು ಭೂಮಿ, ನೀರು, ಅಗ್ನಿ ಎಲ್ಲದರಲ್ಲೂ ಕೂಡ ನಾವು ಅದಕ್ಕೆ ಮಂಗಳ ಆಗ್ಲಿ ಅಂತ ಹೇಳ್ತಾ, ಭೂಮಿ ಮಂಗಲಂ ಉದಕ ಮಂಗಲಂ
ಅಗ್ನಿಮಂಗಲಂ ವಾಯುಮಂಗಲಂ ಗಗನಮಂಗಲಂ ಸೂರ್ಯಮಂಗಲಂ ಚಂದ್ರಮಂಗಲಂ ಜಗತ್ಮಂಗಲಂ ಜೀವಮಂಗಲಂ ದೇಹಮಂಗಲಂ ಮನೋಮಂಗಲಂ ಆತ್ಮಮಂಗಲಂ ಸರ್ವಮಂಗಲಂ ಭವತು 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 ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಮೊದಲನೇ ಶಾಂತಿ ನಮ್ಮ ಮನಸ್ಸಿಗೆ, ಎರಡನೇ ಶಾಂತಿ ನಮ್ಮ ಕುಟುಂಬಕ್ಕೆ, ಮೂರನೇ ಶಾಂತಿ ಜಗತ್ತಿಗೆ. ಹಾಗಾಗಿ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ ಶಿವಯೋಗಿಗಳಾಗಿ, ದಾಸೋಹಿಗಳಾಗಿ, ಸಹಸ್ರಾರು ಮಕ್ಕಳಿಗೆ ಆಸರೆಯಾಗಿ ಆಶ್ರಯ ಕೊಟ್ಟು ಅವರಿಗೆ ಅಕ್ಷರವನ್ನ 85 ವರ್ಷದವರೆಗೂ ಶಿಕ್ಷಕರಾಗಿ ಕಲಿಸ್ಕೊಟ್ಟು ಅವರು ಶಿಕ್ಷಾಗುರು, ದೀಕ್ಷಾಗುರು, ಮೋಕ್ಷಾಗುರುಗಳಾಗಿ ನಮಗೆ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬನ್ನಿ ನಾವೆಲ್ಲರೂ ಕೂಡ ಈ 11ನೇ ವರ್ಷ ಅಷ್ಟೇ ಅಲ್ಲ, ಪ್ರತಿದಿನವೂ ನಾವು ಯೋಗ ಧ್ಯಾನವನ್ನ ಮಾಡಿಕೊಂಡು ನಮ್ಮ ಬದುಕನ್ನ ಬಂಗಾರ ಮಾಡ್ಕೊಳ್ಳೋಣ. ಎಲ್ಲರಿಗೂ 11ನೇ ವಿಶ್ವ ಯೋಗ ದಿನದ ಶುಭಾಶಯಗಳು, ನಮಸ್ಕಾರಗಳು.